ಇಡೀ ದೇಶದಲ್ಲಿರುವ ಜ್ಯೋತಿರ್ಲಿಂಗಗಳು. ಅದರಲ್ಲಿಯೂ ಪ್ರಧಾನವಾಗಿ ಬಾರಿನಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇದ್ದಾರೆ. ಆದ್ದರಿಂದ ಬಾರಿನಲ್ಲಿ ಬೇರೆ ಒಂದು ಶ್ಲೋಕ ಆಗಿದ್ದೇನೆ, ಎಷ್ಟು ಇದೆ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ತೋರಿಸಿಕೊಟ್ಟಿದ್ದೇನೆ. ಒಟ್ಟಾರೆ 13 ಶತಾಗ್ನಿ ಅಂತ 113 ಸ್ಥಾನಗಳಿವೆ ವಾಸ್ತವವಾಗಿ ನೋಡಿಕೊಳ್ಳಲಿಕ್ಕೆ ನಮಗೆ. ಅದರಲ್ಲಿ ಪ್ರಧಾನವಾದದ್ದು 12. ಸೌರಾಷ್ಟ್ರದಲ್ಲಿ ಸೋಮನಾಥ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ, ಉಜ್ಜಯಿನಿಯಲ್ಲಿ ಮಹಾಕಾಲ, ಓಂಕಾರ ರೂಪ ಭಗವಂತ ಪರಮೇಶ್ವರನು, ಕೇದಾರದಲ್ಲಿ ಹಿಮೋತ್ಪೃಷ್ಟದಲ್ಲಿ ಕೇದಾರವೇ ಲಿಂಗ, ಆನಂತರ ಭೀಮಶಂಕರ ಡಾಕಿನಿಯಲ್ಲಿ, ವಾರಾಣಸಿಯಲ್ಲಿ ವಿಶ್ವೇಶ್ವರ, ತ್ರ್ಯಂಬಕ ಗೌತಮಿ ತಟದಲ್ಲಿ, ವೈದ್ಯನಾಥ ಚಿತಾಭೂಮಿಯಲ್ಲಿ, ನಾಗೇಶ ದಾರುಕಾವನದಲ್ಲಿ, ಸೇತುಬಂಧದಲ್ಲಿ ರಾಮೇಶ್ವರ, ಆನಂತರ ಗುಕ್ಕೇಶ ಶಿವಾಲಯದಲ್ಲಿದ್ದಾನೆ. ಇದು ಪ್ರಧಾನವಾಗಿ 12. ದ್ವಾದಶೈತಾನಿ ನಾಮಾನಿ ಪ್ರಾತರುತ್ಥಾಯ ಪಡೆ ಸಪ್ತಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂತ ವಾಸ್ತವವಾಗಿ 12 ಬೆಳಿಗ್ಗೆದ್ದು ಚಿಂತನೆ ಮಾಡಿ ಅಂತಾರೆ. ಈಗ ಅವರು ಬಾರಿನಲ್ಲಿ ಕೊಟ್ಟರು. ಈಗ ನಾನು ಹಾಗೆ ಇಲ್ಲದ ಶ್ಲೋಕ ಇಲ್ಲಿ ಬಂದಿದೆ. 13 ಶತಸ್ಥಾನಾನಿ ಪರಮೇಶಿತು. ಒಟ್ಟು 113 ಸ್ಥಾನಗಳು ಇವೆ. ಪ್ರಾತಃ ಕಾಲೇ ಪೂಜಾಂತೆ ಸ್ಮರ್ತವ್ಯಾನಿ ಮನೀಷಿಭಿ. ನಿಮ್ಮ ಪೂಜೆಯ ನಂತರದಲ್ಲಿ ಅವರನ್ನೆಲ್ಲ ಯೋಚನೆ ಮಾಡಿದರೆ ಸಮರೈಸಿಂಗ್ ಅಂತ ಅರ್ಥ, ಮರ್ಜಿಂಗ್ ಅಂತ ಅರ್ಥ. ನಾವು ಉಪಾಸನೆ ಮಾಡತಕ್ಕ ಲಿಂಗದಲ್ಲಿ ಇದರ ಎಲ್ಲ ಕ್ಷೇತ್ರಗಳ ದೇವರನ್ನು ಯೋಚನೆ ಮಾಡುವುದು, ಇದು ವಿಶೇಷ. ಹಾಗಾಗಿ ಅಷ್ಟು ಸ್ಥಾನಗಳು ಅಲ್ಲಿ ನಿಂತಿವೆ. ಇವುಗಳನ್ನು ಯೋಚನೆ ಮಾಡುವುದರಿಂದ, ಕಾಣಿಕೊಳ್ಳುವುದರಿಂದ ಕರ್ಮಕ್ಷಯೋ ಭವೇತ್ತತ್ಯ ಯಸ್ಯ ತುಷ್ಟೋ ಮಹೇಶ್ವರ ಅಂತೇಳಿ ನೀವು ಮಾಡಿರತಕ್ಕಂಥ ಕರ್ಮವನ್ನೆಲ್ಲ ಕಳೆದುಕೊಳ್ಳಿಕ್ಕೆ ಆಗ್ತದೆ ಅಂತಾರೆ. ನೋಡಬೇಕಾದ ವಿಷಯ ಯತೇಷಾಂ ದರ್ಶನಾತ್. ಯಾರೆಲ್ಲ ಹೋಗ್ತಾರೆ ಅಂತ ಯೋಚನೆ ಮಾಡ್ತಾರೆ. ನಾನು ಅದರ ಕ್ಲಿಪ್ಪನ್ನೆಲ್ಲ ಹಾಕಲಿಲ್ಲ. ವಾಸ್ತವವಾಗಿ ತುಂಬ ಕೆಲಸ ಮಾಡಲಿಕ್ಕಿರ್ತದೆ ಅದರಲ್ಲಿ. ಸೌರಾಷ್ಟ್ರದ ಸೋಮನಾಥನನ್ನು ಹಾಕಲಿಕ್ಕೆ ಬರ್ತದೆ. ಆಯಾ ಪ್ರದೇಶದ ನಾನು ನೋಡಿದ್ದೇನೆ, ಇಲ್ಲಿ ಹಾಕಲಿಲ್ಲ ಅಷ್ಟೇ ಅಂತ. ನಾನು ನೋಡಿದ್ದೆ ಎಂದು ಹೋಗಿ ನೋಡಿದ್ದಲ್ಲ, ಹೀಗೆ ಇಂಟರ್ನೆಟ್ಟಲ್ಲಿ ಹುಡುಕಿ ನೋಡಿದ್ದೇನೆ ಆ ಪ್ರದೇಶಗಳನ್ನೆಲ್ಲ. ಅದೆಲ್ಲ ಮಾಡುವುದು ಬಹಳ ಚಂದ ಕೆಲಸ ಮಾಡುವುದಾದರೆ. ಯಾಕೆಂದರೆ ಯತೇಷಾಂ ದರ್ಶನಾದೇವ ಅಂತಾರೆ ಅವರು. ಇದನ್ನು ನೋಡುವುದರಲ್ಲೇ ಭಾಳ ಚೆನ್ನಾಗಿದೆ ಅಂತ. ಹಿಂದಿನವರು ಆ ಸ್ಥಾನವನ್ನು, ಅಲ್ಲಿರತಕ್ಕಂಥ ವೈಬ್ರೇಷನ್, ವಿಶೇಷವಾದ ಕಂಪಶಕ್ತಿಯನ್ನು, ಅಷ್ಟೇ ಅಲ್ಲದೆ ಒಂದು ಸಹಜವಾದ ಮಾತು ಕೇಳಿದರೆ ರಾಮೇಶ್ವರದ ಇಂದ, ರಾಮೇಶ್ವರ ಇರುವುದು ನಮಗೆ ಗೊತ್ತು ಎಷ್ಟು ಕೆಳಗೆ ಅಂತ, ದಕ್ಷಿಣದಲ್ಲಿ, ಉತ್ತರದ ಕೇದಾರದವರೆಗೆ 1 ಡಿಗ್ರಿ ನೋಡಿಕೊಂಡ್ರೆ ಸಮಾನವಾದ ರೇಖಾಂಶದಲ್ಲಿ ರೇಖೆಯಲ್ಲಿ ಬರ್ತದೆ. ಅದು ಗಮನಿಸಬೇಕಾದ ವಿಷಯ ಇದು. ನಡುವೆ ಎಲ್ಲ ಹೋಗ್ತಾ ಅಂದರೆ ಹಿಂದಿನವರಿಗೆ ಮ್ಯಾಪ್ ಇಲ್ಲ, ಸ್ಕೆಚ್ ಇಲ್ಲ. ಆದರೆ ಅವರು ಆ ಕೋನವನ್ನು, ದಿಕ್ಕನ್ನು ಗಮನಿಸಿಕೊಂಡು, ಅಯಸ್ಕಾಂತದಿಂದ ದಿಕ್ಕೇನು ಸಮಸ್ಯೆ ಆಗುವುದಿಲ್ಲ. ಅದನ್ನು ಅಷ್ಟು ಕರಾರುವಾಗಿ ಇವತ್ತು ನಾವು ಗೆರೆ ಎಳಿಬೋದು. ಇವತ್ತು ನಮಗೆ ಡ್ರೋನ್ ಫೆಸಿಲಿಟಿ ಇದೆ, ಉಪಗ್ರಹ ಸ್ಯಾಟಲೈಟ್ಸ್ಗಳಿವೆ. ಈ ಪ್ಲೇಸಸ್ ಯಾವ ನಮೂನೆಯಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಎನ್ನುವುದನ್ನು ಕರಾರುವಾಕ್ಕಾಗಿ ಡಿಗ್ರಿಯಲ್ಲಿ ಗುರುತಿಸಲಿಕ್ಕೆ ಆಗ್ತದೆ. ಹಾಗಾದರೆ ಅವರು ಯಾವುದೋ ಒಂದು ಅಧಿಕೃತವಾಗಿರತಕ್ಕಂಥ ಅಂತಃಶಕ್ತಿಯ ಒಂದು ಸೋರ್ಸಿನನ್ನು ನೋಡಿಕೊಂಡು ಆ ಲಿಂಗಗಳನ್ನೆಲ್ಲ ಇಟ್ಟಿದ್ದಾರೆ. ಅದು ಎಷ್ಟೇ ಬೇಕಾದರೆ ಮೋಹನಾರ್ಥವೇ ಆಗಿರಲಿ, ಆದರೆ ಜನಕ್ಕೆ ಅಲ್ಲಿರತಕ್ಕಂಥ ಶಕ್ತಿಯನ್ನು ಕೇಂದ್ರೀಕರಿಸುವ ಒಂದು ವ್ಯಾಪಾರ ನಡೆದಿತ್ತು ಎನ್ನುವುದನ್ನು ಖಂಡಿತವಾಗಿ ಹೇಳಲಿಕ್ಕೆ ಬರ್ತದೆ.